ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್. ಕೊನೆಗೂ ಕೂಡ ಕೇಡಿ ಮೂವಿ ರಿಲೀಸ್ ಆಯಿತು. ನಾನು ಕೂಡ ನೋಡ್ಕೊಂಡ್ ಬಂದೆ ಇವತ್ತು. ತುಂಬ ಅಂದರೆ ತುಂಬ ಸಖತ್ ಎಕ್ಸ್ಪೆಕ್ಟೇಷನ್ಸ್ ಇರೋ ಈ ಮೂವಿ ಇದು. ನಾನಂತೂ ತುಂಬ ಅಂದರೆ ತುಂಬ ದಿವಸದಿಂದ ಕಾಯ್ತಿದ್ದಂಥ ಮೂವಿ ಕೊನೆಗೂ ಕೂಡ ಲಾಂಚ್ ಆಗಿದೆ. 4 ವರ್ಷದಿಂದ ಕಾಯಿಸಿ 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 ಕೊನೆಗೂ ಕೂಡ ಪ್ರೇಮ್ ಅವ್ರು ಲಾಂಚ್ ಮಾಡಿದ್ರು. ನಾನು ಕೂಡ ಹೋಗಿ ನೋಡ್ಕೊಂಬಂದೆ ಯಾವ ಥರ ಇರುತ್ತೆ ಅಂತ ನಾನು ಈ ರಿವ್ಯೂಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಧ್ರುವ ಸರ್ಜಾ ಅವರಿಗೆ ಸ್ಟ್ರಾಂಗ್ ಕಮ್ಬ್ಯಾಕ್ ಆಗುತ್ತೋ ಇಲ್ವೋ ಎಲ್ಲದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರಿಗೆ ಬರೋದಾದರೆ 100% ತುಂಬ ಅಂದರೆ ತುಂಬ ನಮಗೆ ಪ್ರೇಮ್ಸ್ ಸ್ಟಾರ್ಟಿಂಗಿಂದನೇ ನೋಡ್ಕೊಂಡು ಬರ್ತಿರೋಂಗಿಂದ ಕರ್ಗಿಯಾ ಮೂವಿಯಿಂದ ಹಿಡಿದು ಇಲ್ಲಿವರೆಗೂ ಅವರ ವಿಜುವಲ್ ಕ್ವಾಲಿಟಿ ಸಖತ್ತಾಗಿರುತ್ತೆ. ವಿಜುವಲ್ಸ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಅದು ಅವರ ಟೆಂಪ್ಲೇಟ್ ಏನಿದೆ, ಎಮೋಷನ್ಸ್ ಆಗಲಿ, ಅದಾದಮೇಲೆ ಸ್ಟೋರಿ ಟೆಲ್ಲಿಂಗ್ ಒಂಥರ ಡಿಫ್ರೆಂಟಾಗಿ ಹೇಳೋ ರೀತಿ ಆಗಲಿ, ಅದು ಕೂಡ ಇದರಲ್ಲಿ ಕ್ಯಾರಿ ಆಗಿದೆ. 90s 80ಇಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಧ್ರುವ ಸರ್ಜಾ ಅವರ ಏನು ಒಂದು ಅಮಾಯಕ ಹುಡುಗನ ಕ್ಯಾರೆಕ್ಟ್ರಲ್ಲಿ ತೋರಿಸಿದ್ದಾರೆ ಧ್ರುವ ಸರ್ಜಾ ಅವ್ರನ್ನ. ಅದೇ ಥರ ಗಂಡುಬೀರಿ ಅವತಾರದಲ್ಲಿ ರೇಷ್ಮಾ ನಾನಯ್ಯ ಅವರು ಇರ್ತಾರೆ. ಅಣ್ಣಯ್ಯಪ್ಪ ಕ್ಯಾರೆಕ್ಟರಲ್ಲಿ ರವಿಚಂದ್ರನ್ ಅವರು ಇರ್ತಾರೆ. ಅದಾದಮೇಲೆ ಸಂಜಯ್ ದತ್ತು, ಅದಾದಮೇಲೆ ಇನ್ನು ರಮೇಶ್ ಅರವಿಂದ್ ಅವರು, ಅದಾದಮೇಲೆ ನೆಕ್ಸ್ಟ್ ಶಿಲ್ಪಾ ಶೆಟ್ಟಿ ಅವರಾಗಲಿ, ಕಿಚ್ಚ ಸುದೀಪ್ ಅವರಾಗಲಿ, ಅರ್ಜುನ್ ಜನ್ಯ ಅವರಾಗಲಿ, ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಸಖತ್ತಾಗಿ ನಿಭಾಯಿಸೋರೆ ಅಂತ ಹೇಳಬೇಕು. ಅದರಲ್ಲಿ ನನಗೆ ಸಖತ್ತು ಇಷ್ಟ ಆಗಿದೆ ಏನಪ್ಪ ಅಂತಂದರೆ, ಇದರಲ್ಲಿ ಈ ಮೂವಿಲಿ ಇಂಟ್ರವಲ್ ಬ್ಲಾಕಲ್ಲಿ ಬರುತ್ತಲ್ಲ, ಆ ಬ್ಲಾಸ್ಟ್ ಒಂಥರ ಫೈರ್ ನೆಕ್ಸ್ಟ್ ಲೆವೆಲ್ಗೆ ಥಿಯೇಟ್ರ್ ಕಿತ್ಕೊಂಡು ಹೋಗ್ಬೇಕು ಆ ರೇಂಜಿಗೆ ಬರುತ್ತೆ. ಇಂಟರ್ವಲ್ ಬ್ಲಾಕು ಸಖತ್ತಾಗಿದೆ. ಒಂಥರ ಕ್ರೇಜ್ ಸ್ಟಾರ್ಟ್ ಆಗೋದು ಇಂಟರ್ವಲ್ ಬ್ಲಾಕಿಂದನೇ. ಅಲ್ಲಿಂದ ಸ್ಟಾರ್ಟ್ ಆದರೆ ಎಂಡ್ ಆಗೋವರೆಗೂ ಅದೇನಿದೆ ಅದು ಫ್ಲೋ ಕಂಟಿನ್ಯೂ ಅಲ್ಲ, ಅದು ನಿಲ್ಲಿಸೋದೇ ಇಲ್ಲ. ಆ ರೇಂಜಿಗೆ ಒಳ್ಳೆ ಟ್ರೈನಲ್ಲಿ ಪಾಸ್ ಆಗಲ್ವ ಹಂಗೆ ಪಾಸ್ ಆಗುತ್ತೆ. ಸೊ ಅಷ್ಟು 2x ಫಾಸ್ಟಲ್ಲಿ ಓಡುತ್ತೆ. ಫಸ್ಟ್ ಹಾಫು ಒಂಥರ 1x ಅಲ್ಲಿ ನೋಡಿದ್ರೆ ಸೆಕೆಂಡ್ ಹಾಫ್ ಒಂಥರ 2x ಅಲ್ಲಿ ನೋಡ್ತೀರಾ. ಆ ರೇಂಜಿಗೆ ಫಾಸ್ಟಾಗಿ ರನ್ ಆಗುತ್ತೆ. ಫಸ್ಟ್ ಹಾಫ್ ಫುಲ್ಲು ಕಾಮಿಡಿ, ಸೆಕೆಂಡ್ ಹಾಫ್ ಫುಲ್ಲು ಒಂಥರ ಸೈಕಾಗಿ ತೆಗ್ದಿದ್ದಾರೆ ಅಂತ ಹೇಳ್ಬೇಕು. ಯಾಕೆ ಅಂತಂದರೆ ಆ ಆ್ಯಕ್ಷನ್ ಸೀಕ್ವೆನ್ಸಸ್ ಒಂದೊಂದು ನೋಡ್ತಾ ಇದ್ರೆ ಆ ಮಜಾನೇ ಬೇರೆ. ಯಾಕೆ ಅಂತಂದರೆ ನಾನು ಎಷ್ಟೊಂದು ದಿವಸ ಆಗಿತ್ತು ಈ ಥರ ಆ್ಯಕ್ಷನ್ ಸೀಕ್ವೆನ್ಸಸ್ ನೋಡಿ. ಆ್ಯಕ್ಷನ್ ಸೀಕ್ವೆನ್ಸಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ತೆಗ್ದಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಗುರು ಏನು ಡೀಟೇಲಿಂಗ್ ಇದೆ ಅಂತಂದರೆ, ಒಂದು ನೀವು ಟ್ರೈಲರಲ್ಲಿ ನೋಡಿರ್ಬೋದು, ಒಂದು ತಲೆನ ತಗೊಂಬಂದು ಹಿಂಗೆ ಟೇಬಲ್ ಮೇಲೆ ಇಡ್ತಾರೆ. ಆ ಟೇಬಲ್ ಮೇಲೂ ಕೂಡ ಇಟ್ಟಾಗ ರಕ್ತ ಆಗಲಿ, ಅದಾದಮೇಲೆ ಇದು ತಲೆ ಸುತ್ತಮುತ್ತ ನೊಣಗಳು ಓಡಾಡ್ತಿರೋದು, ಅಂದರೆ ಒಂದೊಂದು ಡೀಟೇಲಿಂಗ್ ಸಖತ್ತಾಗಿ ಕವರ್ ಮಾಡಿದ್ದಾರೆ. ಅದು ನನಗೆ ಸಖತ್ ಇಷ್ಟ ಆಯಿತು ಪ್ರೇಮ್ಸ್ದು. ಅದಾದಮೇಲೆ ಡೈರೆಕ್ಷನ್ ಅವ್ರ ಮಾಮೂಲಿ ಟೆಂಪ್ಲೇಟ್ ಏನಿದೆ ಡೈರೆಕ್ಷನ್ನು ಅದೇ ಥರ ಪ್ರೇಮ್ ಅವ್ರು ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಪ್ರೇಮ್ ಅವ್ರ ಡೈರೆಕ್ಷನ್ನು ಸಖತ್ತಾಗಿ, ಅಂದರೆ ಪೈಸಾ ವಸೂಲ್ 100% KVN ಪ್ರೊಡಕ್ಷನ್ಸ್ಗೆ ಈ ಮೂವಿಯಿಂದ ಎಷ್ಟು ದುಡ್ಡು ಹಾಕಿರ್ತಾರೆ ಅದಕ್ಕಿಂತ ಜಾಸ್ತಿ ಬಂದೇ ಬರುತ್ತೆ. ಯಾಕೆ ಅಂತಂದರೆ ರಿವ್ಯೂ ಮಾತ್ರ ಸಖತ್ತಾಗಿ ಎಲ್ಲ ಕಡೆ ಕೇಳಿಸ್ತಿದೆ. ಆಫ್ಟರ್ ಲಾಂಗ್ ಟೈಮ್ ಧ್ರುವ ಸರ್ಜಾ ಅವರಿಗೆ ಒಂಥರ ಸ್ಟ್ರಾಂಗ್ ಕಮ್ಬ್ಯಾಕ್ ಮೂವಿ ಇದಾಗಿರೋದು. ಏಕೆ ಅಂತಂದರೆ ಪೊಗರು, ಮಾರ್ಟಿನ್ ಅಂದ್ಕೊಂಡಿರೋ ರೇಂಜಿಗೆ ಹೋಗಿರಲಿಲ್ಲ. ಕೇಡಿ ಮೂವಿ ಚೆನ್ನಾಗಿ ಹೋಗಿದೆ. ಅದ್ರ ಜೊತೆಗೆ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಇದರಲ್ಲಿ ಒಂಥರ ವಿಭಿನ್ನವಾಗಿದೆ. ಯಾಕೆ ಅಂತಂದರೆ ಆ ಜೋಗಿ ಮೂವಿಲೆಲ್ಲ ಏನು ನೋಡ್ತೀವಿ ಅದೇ ಥರ ಲಾಂಗ್ ಏರ್ಸ್ ಬಿಟ್ಟು ಒಂಥರ ಫುಲ್ಲು ಧ್ರುವ ಸರ್ಜಾ ಅವ್ರಿಗೆ ಏನೂ ಗೊತ್ತಿಲ್ಲ, ಅಂದರೆ ಹಳ್ಳಿ ಮುಗ್ಧ ಅಂತಾರಲ್ಲ ಆ ಥರ ಕ್ಯಾರೆಕ್ಟರ್ ಕೊಟ್ಟು ಒಂಥರ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅದು ಅಂದರೆ ಸ್ಟಾರ್ಟಿಂಗ್ ಟೇಕ್ ಆಫ್ ಆಗೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಒಂಚೂರು ನಿಮ್ಮನ್ನ ಟೆಸ್ಟ್ ಮಾಡುತ್ತೆ 100%. ಆ ಟೆಸ್ಟ್ ಮಾಡಾದ್ಮೇಲೆ 100% ಫಿಲಮು ಸಖತ್ತಾಗೆ ಹೋಗುತ್ತೆ. ಕ್ರೇಜಿ ಲೆವೆಲ್ ಅಂತ ಅನಿಸುತ್ತೆ. ಹೇಳಿಲ್ವಾ, ಫಸ್ಟ್ ಹಾಫ್ ನೀವು ಯಾವಾಗ ಇಂಟರ್ವಲ್ ಬ್ಲಾಕ್ ಕಿಚ್ಚ ಸುದೀಪ್ ಅವರು ಎಂಟ್ರಿ ಆಗ್ತಾರೆ ಅಲ್ಲಿಂದ ಒಂಥರ ಬೇರೆ ಲೆವೆಲ್ಗೆ ತೊಗೊಂಡು ಹೋಗುತ್ತೆ. ಒಬ್ಬೊಬ್ಬರು ಬರಬೇಕಾದ್ರೂ BGM ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಅವರ BGM ಸಖತ್ತಾಗಿದೆ. ಅದಾದಮೇಲೆ ರೇಷ್ಮಾ ನಾನಯ್ಯ ಅವರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಆಮೇಲೆ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಅಂತೂ ಈ ಮೂವಿಯಿಂದ ಬೇರೆ ಲೆವೆಲ್ಗೆ ಹೋಗೈತೆ ಅಂತ ಹೇಳಬೇಕು. ಆಮೇಲೆ ಸಂಜಯ್ ದತ್ ಅವರಂತೂ 2 ನಿಮಿಷ 3 ನಿಮಿಷ ಬಂದೋಗಂಥ ಕ್ಯಾರೆಕ್ಟರ್ ಎಲ್ಲ ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ ಆಗೋವರೆಗೂ ಇರ್ತಾರೆ ಸಂಜಯ್ ದತ್ ಅವರು. ಕ್ರೇಜಿ ಅನ್ನಂತ ಅನ್ನಿಸ್ತು ನನಗೆ ಸಂಜಯ್ ದತ್ ಅವರ ಕ್ಯಾರೆಕ್ಟ್ರು. ಮತ್ತು ಕಿಚ್ಚ ಸುದೀಪ್ ಅವರು ಒಂಥರ ಡಿಫ್ರೆಂಟಾಗಿ ಎಂಟ್ರಿ ಕೊಡ್ತಾರೆ. ಅದು ಮಾತ್ರ
ಕ್ರೇಜಿ ಪಾರ್ಟ್ 2 ಅಲ್ಲಿ ನಿಮಗೆ ಅದೇಂತಕ್ಕೆ ಎಂಟ್ರಿ ಆಗ್ತಾರೆ ಏನು ಎತ್ತ ಅಂತ ಲಾಸ್ಟಿಗೆ ಕ್ಲೈಮ್ಯಾಕ್ಸ್. ಇದುವರೆಗೂ ಇದು ಒಂಥರ ಬಿಗ್ಗೆಸ್ಟ್ ಮೂವೀಸು, ಒಂಥರ ಕೊಲಾಬ್ರೇಷನ್ಸು, ಈ ಥರ ಆಳು ಮುಳು ಮಾಡಿದಾಗ ಎಲ್ಲ ಊಷ್ಟೆದೋಗೈತೆ ಮೂವೀಸು. ಯಾಕೆ ಅಂತಂದರೆ ಅದು ನಿಮಗೆ ಗೊತ್ತಿರೋದೆ, ಫಿಲಮ್ ಸ್ಟೋರಿ ಇರಲ್ಲ, ಏನಾರು ಒಂದು ಕತೆ ಆಗಿದೆ. ಇದ್ರಲ್ಲಿ ಮಾತ್ರ ಫಾರ್ ದಿ ಫಸ್ಟ್ ಟೈಮ್ ಕ್ಲೈಮ್ಯಾಕ್ಸ್ ಮಾತ್ರ ಕ್ರೇಜಿ ಲೆವೆಲ್ ಕೊಟ್ಟವ್ರೆ ಅಂತ ಅನ್ನಿಸ್ತೆ. ಯಾಕೆ ಅಂತಂದರೆ ಕ್ಲೈಮ್ಯಾಕ್ಸ್ ಸಖತ್ತಾಗಿ ಸಿಂಕ್ ಆಗಿದೆ. ಅದರಲ್ಲಿ ರಮೇಶ್ ಅರವಿಂದ್ ಅವರ ಕ್ಯಾರೆಕ್ಟ್ರು ಸಖತ್ತಾಗಿದೆ. ಶಿಲ್ಪಾ ಶೆಟ್ಟಿ ಅವ್ರು ಏನು ಅಂತ ಪಾರ್ಟ್ 2 ಗೊತ್ತಾಗುತ್ತೆ. ಅದಾದಮೇಲೆ ಕಿಚ್ಚ ಸುದೀಪ್ ಅವ್ರು ಏನು ಅಂತ ಪಾರ್ಟ್ 2 ಗೊತ್ತಾಗುತ್ತೆ. ಒಂಥರ ಡಿಫ್ರೆಂಟಾಗೆ ಎಂಡ್ ಮಾಡಿದ್ರು ಪಾರ್ಟ್ 1 ಸಖತ್ತಾಗಿ ಎಂಡ್ ಮಾಡಿದ್ರು. ಪಾರ್ಟ್ 2 ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಬೇರೆ ಲೆವೆಲ್ಗೆ ತೆಗಿಬೋದು. ಯಾಕೆ ಅಂತಂದರೆ ಇದು ಆ ರೇಂಜಿಗೆ ಹೋದರೆ 100% ಹೋಗೋಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಎಲ್ಲ ಕ್ಯಾರೆಕ್ಟರ್ಸು ಒಂಥರ ಡಿಫ್ರೆಂಟ್ ಆಗಿದೆ. ರಮೇಶ್ ಅರವಿಂದ್ ಅವರ ಕ್ಯಾರೆಕ್ಟ್ರು ಇದುವರೆಗೂ ನೀವು ನೋಡೇ ಇರಲ್ಲ ಅಂಥ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ. ಆಮೇಲೆ ರವಿಚಂದ್ರನ್ ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿದೆ. ಶಿಲ್ಪಾ ಶೆಟ್ಟಿ ಎಲ್ಲ ಕ್ಯಾರೆಕ್ಟರ್ಸು ಒಂಥರ ಅದಕ್ಕೆ ಅದರದ್ದೇ ಆದಂಥ ಒಂದು ಇಂಪ್ಯಾಕ್ಟ್ ಇದೆ. ಇಂಪ್ಯಾಕ್ಟ್ ಮಾಡಿಬಿಟ್ಟೆ ಹೋಗ್ತವೆ, ಯಾವುದೂ ಕೂಡ ವೇಸ್ಟ್ ಆಗಲ್ಲ. ಅರ್ಜುನ್ ಜನ್ಯ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಕ್ರೇಜಿ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದೊಂದು ಸಾಂಗು ಏನು ಹಿಟ್ಟಾಗಿದೆ ಸಾಂಗ್ಸು, ಆ ಪ್ಲೇಸ್ಮೆಂಟ್ ಯಾವ ಥರ ಮಾಡಿದ್ದಾರೆ ಅಂದರೆ ಒಂದೊಂದು ಸಾಂಗ್ ಹಿಂಗೆ ಬಂದೋಗಿದೆ, ಆ ಸಾಂಗ್ ಬರ್ತಿದೆ ಅಂತಲೇ ಗೊತ್ತಾಗಲ್ಲ. ಯಾಕೆ ಅಂತಂದರೆ ನಾರ್ಮಲಾಗಿ ಏನು ವಾಕ್ ಮಾಡ್ತಾ ಇರ್ತೀರ, ಆ ಟೈಮಲ್ಲೇ ಏನಾರು ಕೆಲಸ ಮಾಡ್ಬೇಕಾದ್ರೆ ಒಂದು ಸಾಂಗ್ ಹೋಗ್ಬಿಡುತ್ತೆ. ಆ ಥರ ಒಂದೊಂದು ಸಾಂಗು ಕೂಡ ಸಖತ್ ಪ್ಲೇಸ್ಮೆಂಟ್ ಸಖತ್ತಾಗಿದೆ. ಒಂಚೂರು ಕಟ್ಟಾಯಿತು. ವಿಜುವಲಿ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಒಂದೊಂದು ಸ್ಕ್ರೀನ್ ಮೇಲೆ ದುಡ್ಡು ಹಾಕಿರೋದು 100% ಎದ್ದೆದ್ದು ಕಾಣುತ್ತೆ. KVN ಪ್ರೊಡಕ್ಷನ್ಸ್ ಅವರು ಕ್ರೇಜಿ ಲೆವೆಲ್ಗೆ ಕಮ್ಬ್ಯಾಕ್ ಮೂವಿ ಆಗುತ್ತೆ. ಧ್ರುವ ಸರ್ಜಾ ಅವರಿಗೆ ನನಗಂತೂ ಸಖತ್ ಇಷ್ಟ ಆಯಿತು. ಫಸ್ಟ್ ಹಾಫಲ್ಲಿ ಒಂಚೂರು ನಿಮಗೆ ಏನಾದ್ರು ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಯಿತು. ಅದಾದಮೇಲೆ ಎಲ್ಲೋ ಸ್ಟಾರ್ಟಿಂಗು ನಿಮಗೆ ಒಂಥರ ಇನ್ನೂ ಟ್ರ್ಯಾಕಿಗೆ ಬತ್ತಿಲ್ಲ ಅಂತ ಪೇಷಂಟ್ ಇದು ಟೆಸ್ಟ್ ಮಾಡುತ್ತೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಫಿಲಮು ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಒಂಥರ ಇದು ಮಿಕ್ಸ್ ಮಸಾಲ. ಇದುವರೆಗೂ ನೀವು ಪ್ಯಾನ್ ಇಂಡಿಯಾ ಅಂತ ಏನು ಟ್ರೆಂಡ್ ಹೋಗ್ತಿದೆ ಅದ್ರ ಮಧ್ಯದಲ್ಲಿ ಇದು ಒಂಥರ ಬೇರೆ ಥರ ವಿಭಿನ್ನವಾದ ಮೂವಿ. ಯಾರೋ ಒಬ್ಬ ಯೂಟ್ಯೂಬರ್ ಹಾಕಿದ್ದ, ಏನಪ್ಪ ಹಿಂದಿ ಅವನು, ಹೆಸ್ರು ಹೇಳಕ್ಕೆ ಹೋಗಲ್ಲ, ಏನೋ ಒಂಥರ ಜಾತ್ರೆ ಮೂವಿ ಇದು ಇಂಡಿಯನ್ ಮೂವಿಗೆ ಒಂಥರ ಬೇರೆ ಲೆವೆಲ್ ಮೂವಿ ಅಂತ. ಫಸ್ಟು ಫಿಲಮ್ ನೋಡೋದು ಕಲ್ತ್ಕೊ, ಆಮೇಲೆ ಬಂದು ಜಾತ್ರೆ ಮೂವಿ ಅವು ಇವು ಎಲ್ಲ ಹೇಳೋದನ್ನ ಬಂದು ಹೇಳುವಂತೆ. ದೊಡ್ಡ ಯೂಟ್ಯೂಬರ್ ಆಗಿದೆಯಾ ಅಂತ ಅನ್ನೋ ಕಾರಣಕ್ಕೆ ಕನ್ನಡ ಇಂಡಸ್ಟ್ರಿ ಫಿಲಮ್ಸ್ನ ಮತ್ತು ಮಿಕ್ಕಿದ್ದವ್ರನ್ನೆಲ್ಲ ಡಮ್ಮಿ ಅಂತೂ ಮಾಡೋಕ್ಕೆ ಹೋಗ್ಬೇಡ. ಈಗ ಬೇರೆ ಫ್ಯಾನ್ಸು ಹೋಗ್ಬಿಟ್ಟು ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಫಸ್ಟು ಕನ್ನಡ ಫಿಲಮ್ನ ತುಳಿತವನಲ್ಲ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಫಸ್ಟು. ಯಾಕೆ ಅಂತಂದರೆ ಫಿಲಮ್ ನೋಡಿ ಫಸ್ಟು, ಇಷ್ಟೊಂದು ಜನ ಕೊಲಾಬ್ರೇಷನಲ್ಲಿ ಇಷ್ಟೊಂದು ಜನ ಇಟ್ಕೊಂಡು ಮಾಡ್ಯವ್ರಲ್ಲ, ಅದು ಒಂದು ಗ್ರೇಟ್ನೆಸ್. ಯಾಕೆ ಅಂತಂದರೆ ಈ ಥರ ಮಾಡಿದಾಗ ಒಂಚೂರು ಬೆಂಡ್ ತಡ್ದಾಗೆ ನೆಕ್ಸ್ಟ್ ಲೆವೆಲ್ಗೆ ಎಲ್ಲ ಬಂದು ಮಾಡೋಕ್ಕೆ ಸಾಧ್ಯ, ಮತ್ತೆ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ.